ರಾಶಿಯವರಿಗೆ ದೊಡ್ಡ ದೊಡ್ಡ ಆಲೋಚನೆಗಳಿಗೆ, ದೊಡ್ಡ ಯೋಜನೆಗಳಿಗೆ ಒಂದಷ್ಟು ಅಡ್ಡಿಯಾಗುವಂತಹ ದಿವಸ ಇದು. ಸಂಬಂಧಿಕರಲ್ಲಿ ಮನಸ್ತಾಪವು, ಆ ಒಂದು ನಂಟಸ್ತಿಕೆಯಲ್ಲಿ ಬಿರುಕು ಬಿಡ್ತಕ್ಕಂತಹದ್ದು, ಬಾಂಧವ್ಯ ದೂರವಾಗ್ತಕ್ಕಂಥದ್ದು, ಈ ರೀತಿಯ ಸೂಚನೆಗಳು ಹೆಚ್ಚಾಗಿದೆ. ಸಹೋದರರ ಬಗ್ಗೆ ವಿಶ್ವಾಸ ಇರಲಿ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಬಗ್ಗೆ ವ್ಯಾವಹಾರಿಕವಾಗಿ ಅಥವಾ ಆಸ್ತಿಯ ವಿಚಾರವಾಗಿ, ದುಡ್ಡು ಕಾಸಿನ ವಿಚಾರವಾಗಿ ಅದು ಏನೇ ಸಮಸ್ಯೆಗಳು, ಗೊಂದಲಗಳು ಇದ್ದರೂ ಕೂಡ ವಿಶ್ವಾಸ ಅನ್ನುವಂಥದ್ದಿರಲಿ, ನಂಬುವಂತಹ ಒಂದು ಮನಸ್ಥಿತಿ ಇರಲಿ ಅಂತ ಅರ್ಥ. ಮೇಲಧಿಕಾರಿಗಳಿಂದ ಪ್ರಶಂಸೆ ಬರುತ್ತೆ ನಿಮ್ಮ ಕೆಲಸಕ್ಕೆ ಅಥವಾ ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ದುಡಿಮೆಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ಅನಗತ್ಯವಾದಂತಹ ಖರ್ಚಿಗೆ ನೂರಾರು ದಾರಿ ಅಂತ ಹೇಳಿದ ಹಾಗೆ ಬೇಡದೇ ಇರುವಂತಹ ವಿಚಾರಕ್ಕೆ ದುಡ್ಡು ಖರ್ಚಾಗುವಂಥದ್ದು. ನಿಮಗೆ ಮಾನಸಿಕವಾಗಿ ಸಮಾಧಾನ ಇಲ್ಲದೆ ನೋವನ್ನು ಅನುಭವಿಸ್ತೀರಿ. ಹಣ ಬಂದರೂ ಕೂಡ ಉಳಿತಾ ಇಲ್ಲ ಅನ್ನುವಂತಹ ಕೊರಗು ನಿಮ್ಮನ್ನು ಕಾಡುವಂತಹ ದಿವಸ ಇದು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾದ. ವೃಷಭ ರಾಶಿ, ಅಪರಿಚಿತರಿಗೆ ಸಹಾಯ ಮಾಡ್ತೀರಿ. ಯಾರು ಅಂತಲೇ ಗೊತ್ತಿಲ್ಲ ನಮಗೆ. ಸಹಾಯ ಮಾಡೋದು ತಪ್ಪಲ್ಲ, ಅದು ಒಳ್ಳೆಯದೇ. ಆದರೆ ಏನು ಸಹಾಯ ಮಾಡ್ತಿದ್ದೀರಿ, ಯಾರಿಗೆ ಮಾಡ್ತಾ ಇದ್ದೀರಿ ಅನ್ನುವಂತಹ ಒಂದು ತಿಳುವಳಿಕೆ ಇದ್ದು ಮಾಡುವಂಥದ್ದು ಎಲ್ಲ ರೀತಿಯಿಂದಲೂ ಒಳ್ಳೆಯದು. ಸಹಾಯ ಪಡ್ಕೊಂಡಂಥವರು ನಿಮಗೆ ತಿರುಗಿ ಬಿದ್ದರೆ ಆಗ ಕಷ್ಟವಾದೀತು ಅನ್ನುವಂಥದ್ದು. ದೂರದ ಸ್ಥಳಕ್ಕೆ ಪ್ರಯಾಣ ಮಾಡುವಂತಹ ಯೋಗ ಇದೆ. ವಿದ್ಯಾರ್ಥಿಗಳಿಗೆ ಒಂದಷ್ಟು ಅನುಕೂಲವಾಗ್ತಕ್ಕಂತಹ ಸಂದರ್ಭಗಳು ಒದಗಿ ಬರುತ್ತೆ. ನಿಮ್ಮ ವಿದ್ಯಾಕ್ಷೇತ್ರ, ವ್ಯಾಸಂಗ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆ ಮಾಡಲಿಕ್ಕೆ ಪೂರಕವಾದಂತಹ ಸಹಾಯ ನಿಮಗೆ ಸಿಕ್ಕುವಂಥದ್ದು. ವೈದ್ಯರಿಗೆ, ವೈದ್ಯಕೀಯ ವಿಷಯವನ್ನು ಅಧ್ಯಯನ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥದ್ದು. ಉದ್ಯೋಗದಲ್ಲಿ ಮಾತ್ರ ಅತಂತ್ರ ಸ್ಥಿತಿಯನ್ನು ಕಾಣಬೇಕಾದಂಥದ್ದು. ಏನೋ ಒಂದು ಆತಂಕ, ಎಲ್ಲಿ ಕೆಲಸ ಹೋಗ್ಬಿಡುತ್ತೋ ಅಥವಾ ಏನು ಕೆಲಸದಲ್ಲಿ ಬದಲಾವಣೆ ಎನ್ನುವಂಥದ್ದಾಗುತ್ತೋ ಅಂತ ಹೆದರಿಕೆ. ವಿಲಾಸಿ ಜೀವನಕ್ಕೆ ದುಂದು ವೆಚ್ಚವನ್ನು ಮಾಡ್ತಕ್ಕಂಥದ್ದು. ನೌಕರಿಯಲ್ಲಿ ಹೆಚ್ಚಿನ ಜವಾಬ್ದಾರಿ ಇರುವಂಥದ್ದು. ಜೊತೆಗೆ ಬೇಜವಾಬ್ದಾರಿಯನ್ನು ತೋರಿಸಿದಾಗ, ಕೆಲಸದ ಒತ್ತಡದಿಂದ ನೀವೇನೋ ಒಂದು ರೀತಿಯಲ್ಲಿ ಕೆಲಸದ ಬಗ್ಗೆ ತಾತ್ಸಾರ ಭಾವನೆಯೋ ಧೋರಣೆಯೋ ತೋರಿಸಿದಾಗ ತೊಂದರೆ ಆಗತ್ತೆ ಅನ್ನುವಂಥದ್ದು. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ನೌಕರಿಯಲ್ಲಿ ಬದಲಾವಣೆ ಅಥವಾ ಸ್ಥಳ ಬದಲಾವಣೆಯ ಸೂಚನೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಮಾನಸಿಕವಾದಂತಹ ಸ್ಥಿರತೆ ಬೇಕು, ಗಟ್ಟಿತನ ಬೇಕು. ಏನು ಬಂದರೂ ಕೂಡ ನಾನು ಎದುರಿಸಬಲ್ಲೆ ಅನ್ನುವಂತಹ ಆತ್ಮಸ್ಥೈರ್ಯ ಮುಖ್ಯವಾಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಶುಭ ಇರುವಂತಹ ದಿವಸ ಇದು. ನಿಮ್ಮ ವೃತ್ತಿಯಲ್ಲಿ, ಅಧ್ಯಯನದಲ್ಲಿ ಅನುಕೂಲ ಅನ್ನುವಂಥದ್ದು ಕಾಣ್ತೀರಿ. ಕೈ ಹಾಕದಂತಹ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು, ಅದನ್ನು ದಾಟಿ ಬರತಕ್ಕಂತಹ ಒಂದು ಶಕ್ತಿ ನಿಮ್ಮದಾಗುವಂಥದ್ದು. ಸಹನೆ ಅಥವಾ ತಾಳ್ಮೆಯನ್ನು ಯಾವ ಕಾರಣಕ್ಕೂ ಕೂಡ ಕಳ್ಕೊಳ್ಬೇಡಿ, ಕಡಿಮೆ ಮಾಡಿಕೊಳ್ಬೇಡಿ. ಅದರಿಂದ ಸಾಧನೆಗೆ ಅವಕಾಶವಾಗುತ್ತೆ. ವಿವಾದಗಳಿಗೆ ಆಸ್ಪದ ಬೇಡ. ಸಾಲದ ವಿಚಾರದಲ್ಲಿ ಬೇಸರವಾಗ್ತಕ್ಕಂಥದ್ದು. ಸದ್ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ ಪ್ರಾರ್ಥಿಸಿ. ಶುಭವಾಗಿ. ಕರ್ಕಾಟಕ ರಾಶಿ, ಹಣಕಾಸಿನ ಸಮಸ್ಯೆ ಉಂಟಾಗಬಹುದು ಅಂತ ಹೇಳಿ ಸೂಚ್ಯವಾಗಿ ಗೊತ್ತಾಗುತ್ತೆ. ಮಕ್ಕಳಿಂದ ಸಮಾಧಾನ, ಮಕ್ಕಳ ಸಾಧನೆ, ಅವರ ನಿರ್ಧಾರ, ಜೀವನದಲ್ಲಿ ಅವರು ನೆಲೆ ಕಂಡುಕೊಂಡಂತಹ ರೀತಿ ಇವೆಲ್ಲವೂ ಕೂಡ ಖುಷಿಯನ್ನು ತರುವಂಥದ್ದು. ಮಾನಸಿಕವಾದಂತಹ ದೌರ್ಬಲ್ಯ ನಿಮ್ಮನ್ನು ಕೊರಗು ಹಾಗೆ ಮಾಡುತ್ತೆ. ಎಲ್ಲದಕ್ಕೂ ಯೋಚನೆ ಮಾಡುವಂಥದ್ದು, ಅದು ನಿಮಗೆ ಬಹಳ ಹಿನ್ನಡೆಯಾಗುವಂಥದ್ದು. ಅವಿವಾಹಿತರಿಗೆ ಮದುವೆಯ ವಿಚಾರ ಬಹಳ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ಆಗುವಂಥದ್ದಾಗಬಹುದು. ಕ್ಷೇತ್ರ ದರ್ಶನದ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಕೆಲವು ದಿನಗಳಿಂದ ನಿಂತು ಹೋಗಿದ್ದಂತಹ ಒಂದಷ್ಟು ಕೆಲಸ ಅಥವಾ ಯಾವುದೋ ಒಂದು ಮುಖ್ಯವಾದ ಕೆಲಸಕ್ಕೆ ಚಾಲನೆ ಸಿಕ್ಕುವಂಥದ್ದಾಗ್ಬೋದು. ನಿಮ್ಮನ್ನು ನೀವೇ ಹೊಗಳಿಕೊಳ್ಳುವಂಥದ್ದು ಬೇಡ. ಆತ್ಮ ಪ್ರಶಂಸೆ ಅಂತಾರೆ ಅದನ್ನು, ಅದು ಬೇಡ ಅಂತ ಹೇಳಬೇಕು. ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಸಿಂಹರಾಶಿ, ಜೀವನ ಶೈಲಿಯನ್ನು ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕುವಂತಹ ದಿನ ಇದು. ಅಪರಿಚಿತರು ನಿಮಗೆ ಮೋಸವನ್ನು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಮೋಸ ಆಗಬಹುದು, ಎಚ್ಚರ ಇರಲಿ. ಎಚ್ಚರ ತಪ್ಪಿದರೆ ಖಂಡಿತ ಮೋಸವಾಗತ್ತೆ. ನ್ಯಾಯಾಲಯದ ವಿಚಾರದಲ್ಲಿ
ಮುನ್ನಡೆಯನ್ನು ಸಾಧಿಸ್ತಕ್ಕಂತಹ ಸೂಚನೆ ಇದೆ. ಅತಿಯಾದಂತಹ ಮಾನಸಿಕ ಒತ್ತಡ ನಿಮಗೆ ಸಮಸ್ಯೆಯನ್ನು ಮಾಡುವಂಥದ್ದು. ಹೊಸ ವಿಚಾರಗಳು ಅನುಭವಕ್ಕೆ ಬರುವಂಥದ್ದಾಗತ್ತೆ. ಅಕಾಲ ಭೋಜನ, ಆಲಸ್ಯ ಇವೆಲ್ಲವೂ ಕೂಡ ನಿಮಗೆ ತೊಂದರೆಗೆ ಕಾರಣ ಆಗಬಹುದು ಅನ್ನುವಂಥದ್ದು. ವಿರೋಧಿಗಳಿಂದ ಸ್ವಲ್ಪ ಮಟ್ಟಿಗೆ ಅಡೆತಡೆ, ನಷ್ಟ, ತೊಂದರೆ ಅಂತಕ್ಕಂಥದ್ದು ಆ ಸೂಚನೆ ಇದೆ. ಎಚ್ಚರ ಇರಲಿ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಪ್ರೀತಿ ಪಾತ್ರರ ಅಥವಾ ಗೆಳೆಯರ, ಆತ್ಮೀಯರ ಭೇಟಿಗೆ ಈ ದಿವಸ ಅವಕಾಶವಾಗುತ್ತೆ. ದೊಡ್ಡವರ ಸಲಹೆ, ಸೂಚನೆಗಳು, ಮಾತು ಬಹಳ ಮುಖ್ಯವಾದಂಥದ್ದು. ಸಹೋದರರ ನಡುವೆ, ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯೆ ಮನಸ್ತಾಪಕ್ಕೆ, ಜಗಳಕ್ಕೆ ಅವಕಾಶಗಳಾಗತ್ತೆ. ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ಆಗತ್ತೆ ಎನ್ನುವಂತಹ ಸೂಚನೆ. ಆದಾಯದಷ್ಟೇ ಖರ್ಚು ನಿಮಗೆ ಇರುವಂಥದ್ದು. ಮನಃಶಾಂತಿ, ಮಾನಸಿಕವಾದಂತಹ ಸಮಾಧಾನ, ಆ ರೀತಿಯ ವಾತಾವರಣದ ಅವಶ್ಯಕತೆ ಇರುತ್ತೆ. ಬುದ್ಧಿವಂತಿಕೆಯಿಂದ ಕೆಲಸವನ್ನು ನಿರ್ವಹಣೆ ಮಾಡಬೇಕು. ಸ್ವಲ್ಪ ಜಾಣ್ಮೆಯಿಂದ ಕೆಲಸವನ್ನು ಮಾಡೋದು ತಪ್ಪಿದರೂ ಕೂಡ ದೊಡ್ಡ ಮಟ್ಟದ ನಷ್ಟಕ್ಕೆ ಕಾರಣ ಆಗತ್ತೆ ಅಂತ ಅರ್ಥ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆರೋಗ್ಯದಲ್ಲಿರ್ತಕ್ಕಂತಹ ವ್ಯತ್ಯಯಗಳು ಸರಿಯಾಗಲಿ. ಆರೋಗ್ಯವಂತರಾಗಿರಿ. ಶುಭವಾಗಿ. ಜೀವನದಲ್ಲಿ ಸೋಲು, ನಷ್ಟ ಮತ್ತು ಕಷ್ಟಗಳು ಕಾಡುತ್ತಿವೆಯೇ? ಪರಿಹಾರವಿಲ್ಲದೆ ಕಂಗಾಲಾಗಿದ್ದೀರಾ? ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈಗಲೇ ಸಿಗಲಿದೆ ನಿಖರವಾದ ಜ್ಯೋತಿಷ್ಯ ಮಾರ್ಗದರ್ಶನ. ಉದ್ಯೋಗ, ವ್ಯಾಪಾರ, ಪ್ರೀತಿ ಅಥವಾ ಮದುವೆ ಸಮಸ್ಯೆ? ಜಾತಕ ವಿಶ್ಲೇಷಣೆ ಮತ್ತು ಪರಿಣಾಮಕಾರಿ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ. ಪ್ರಖ್ಯಾತ ಜ್ಯೋತಿಷಿಗಳು ಗುರೂಜಿ ಡಾಕ್ಟರ್ ವಿದ್ಯಾತೀರ್ಥ ಭಟ್ ಅವರಿಂದ ನಿಖರವಾದ ಜಾತಕ ವಿಶ್ಲೇಷಣೆ ಮತ್ತು ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಇಂದೇ ಕರೆ ಮಾಡಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಿರಿ. ಫೋನ್ ಸಂಖ್ಯೆ 9970753555. ತುಲಾರಾಶಿ, ಮನೆಯಲ್ಲಿ ಶುಭ ಕಾರ್ಯದ ಅಥವಾ ದೇವತಾ ಕಾರ್ಯದ ಚರ್ಚೆ ಆಗ್ತಕ್ಕಂಥದ್ದಿದೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ. ಮಾನಸಿಕವಾದಂತಹ ಯಾವುದೋ ಕೆಟ್ಟ ಯೋಚನೆಯಿಂದ ಹೊರಬರಬೇಕು. ಏನೋ ಭವಿಷ್ಯದಲ್ಲಿ ತೊಂದರೆ ಇದೆ ಅನ್ನುವಂತಹ ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಪುನಃ ಬರುವಂಥದ್ದು, ಅದರಿಂದ ಧೈರ್ಯಗೆಡುವಂಥದ್ದು, ಹೀಗೆಲ್ಲ ಆಗಬಹುದು ಅನ್ನುವಂಥದ್ದು. ಆ ರೀತಿಯ ಸಂದರ್ಭಗಳು ಬಂದಾಗ ಅಂತಹ ವಿಷಯಗಳನ್ನು ದೂರ ಮಾಡಿ ಹೊರಬರಬೇಕು. ಏನು ಬಂದರೂ ನಾನು ಎದುರಿಸ್ತೀನಿ ಅಂತಕ್ಕಂತಹ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹೊಸ ಸಂಬಂಧಗಳಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಣಕಾಸಿನ ವಿಚಾರ ಬಂದರೆ ನಿಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಒಂದು ಹಣಕಾಸಿನ ಅನುಕೂಲ ಅಥವಾ ಹಣಕಾಸು ನಿಮ್ಮ ಕೈಯಲ್ಲಿ ಓಡಾಡ್ತಕ್ಕಂಥದ್ದು ಇರುತ್ತೆ. ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಅಪಮಾನಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಅತಿಯಾದಂತಹ ಒತ್ತಡ ನಿಮ್ಮನ್ನು ಕಾಡುವಂತಹ ದಿವಸವಾಗುತ್ತೆ. ಯತ್ನ ಕಾರ್ಯದಲ್ಲಿ ಜಯ ಇದೆ. ನೀವೆಷ್ಟು ಕಷ್ಟಪಡ್ತೀರೋ, ಎಷ್ಟು ಪರಿಶ್ರಮವನ್ನು ಹಾಕ್ತಿರೋ ಅಷ್ಟು ನಿಮಗೆ ಲಾಭ ಇರುವಂತಹ ದಿವಸ. ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈಮನಸ್ಯಕ್ಕೆ ಅವಕಾಶಗಳಿದೆ. ಆಗದೇ ಇರೋ ಹಾಗೆ ನೀವು ನೋಡಿಕೊಳ್ಳಬಹುದು ಅನ್ನುವಂಥದ್ದು ಸೂಚನೆ. ನಿರ್ಲಕ್ಷ್ಯದಿಂದ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಏನೋ ಬೇಜವಾಬ್ದಾರಿ ಧೋರಣೆ, ಅದೇನು ಮಾಡುತ್ತೆ ನನಗೆ ಅನ್ನುವಂಥದ್ದು. ಕಠಿಣವಾದಂತಹ ನಿರ್ಧಾರಗಳಿಂದ ಉತ್ತಮವಾದಂತಹ ಫಲ ಇಲ್ಲ. ನಾನು ಹೀಗೇ ಮಾಡೋದು ಅಂತ ಹೇಳಿ ನಿರ್ಧಾರವನ್ನು ಮಾಡಿಬಿಟ್ರೆ ಅದರಿಂದ ನಿಮಗೆ ಯಾವ ಅನುಕೂಲವೂ ಇರೋದಿಲ್ಲ. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಹೊಂದಿಕೊಂಡು ಹೋಗ್ತಕ್ಕಂಥದ್ದು, ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಡ್ತಂಥದ್ದು ಆಗಬೇಕಾಗಿರುತ್ತೆ. ಸರಿತಪ್ಪುಗಳ ಬಗ್ಗೆ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಶರಭೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಧನುರಾಶಿ, ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಮಿತ್ರರಲ್ಲಿ ಜಗಳವೋ ಮನಸ್ತಾಪವೋ ಆಗುವಂಥದ್ದು ಸಹಜವಾಗಿ ಕಾಣ್ತಾ ಇದೆ. ಅನವಶ್ಯವಾಗಿ ದ್ವೇಷವನ್ನು ಸಾಧನೆ ಮಾಡ್ತೀರಿ, ಅದು ಬೇಕಾಗಿರೋದಿಲ್ಲ. ಆದರೆ ಮನಸ್ಸು ಕೇಳಬೇಕಲ್ಲ. ಆ ಮನಃಪರಿವರ್ತನೆ ಆಗದೇ ಇದ್ದರೆ ತೊಂದರೆಗಳು, ಹಿನ್ನಡೆಗಳು, ದ್ವೇಷ, ಅಸೂಯೆಗಳು ಹೆಚ್ಚು ಆಗ್ತಕ್ಕಂಥದ್ದು, ಅವೆಲ್ಲ ಬೆಳೀತಕ್ಕಂಥದ್ದು, ಹಗೆಯನ್ನು ಸಾಧಿಸ್ತಕ್ಕಂಥದ್ದಾಗತ್ತೆ. ಖಂಡಿತವಾಗಿ ಅದು ಬೇಡ. ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ, ಕುಟುಂಬದಲ್ಲಿ, ಪರಿವಾರದಲ್ಲಿ, ಸಮಾಜದಲ್ಲಿ ಆ ಸ್ಥಿತಿ ಬರಬಾರದು ಅನ್ನುವಂತಹ ಸಾಮಾನ್ಯ
ಚಿಂತನೆ ನಿಮ್ಮದಾಗಬೇಕು ಅನ್ನುವಂಥದ್ದು, ಮಕ್ಕಳಿಂದ ಸ್ವಲ್ಪ ನೋವಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ಬೇಸರವಾಗ್ತಕ್ಕಂಥದ್ದಿದೆ. ಕೃಷಿಕರಿಗೆ ಲಾಭ, ಬಹಳ ಸಂತೋಷದ ವಿಷಯ ಇದು. ದುರ್ಗಾರಾಧನೆಯನ್ನು, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಹಿತಶತ್ರುಗಳಿಂದ ತೊಂದರೆಯಾಗ್ತಕ್ಕಂಥದ್ದಿದೆ. ಯಾರೋ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಎಲ್ಲ ದೌರ್ಬಲ್ಯಗಳನ್ನು ತಿಳಿದು ನಿಮಗೆ ತೊಂದರೆಯನ್ನು ಮಾಡ್ತಾರೋ ಅವರು ಹಿತಶತ್ರುಗಳು. ಅದು ನಿಮ್ಮ ಪಾಲಿಗೆ ಈ ದಿವಸ ಬಹಳ ಕೆಟ್ಟದಾಗಿ ಪರಿಣಮಿಸ್ತಕ್ಕಂಥದ್ದಾಗಬಹುದು. ವಿದ್ಯಾರ್ಥಿಗಳಿಗೆ ಶುಭ ಇದೆ. ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನೋ ಒಂದು ನಿರ್ಧಾರಕ್ಕೆ ಬಂದು ಆ ವಿಷಯ ಅಂತ್ಯವಾಗ್ತಕ್ಕಂತಹ ಸೂಚನೆಗಳು. ಮಹಿಳೆಯರಿಗೆ ವಂಚನೆಯಾಗುವಂತಹ ಸಾಧ್ಯತೆ, ಮೋಸ ಆಗುವಂತಹ ಸಾಧ್ಯತೆ ಇದೆ. ಅನಿರೀಕ್ಷಿತವಾದಂತಹ ಪ್ರಯಾಣಕ್ಕೆ ಈ ದಿವಸ ಅವಕಾಶಗಳು ಆಗುವಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಮೃತ್ಯುಂಜಯ ಮಂತ್ರಶ್ರವಣವನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ಸಂಶೋಧಕರಿಗೆ ವಿಶೇಷವಾದಂತಹ ಗೌರವ ಸಿಕ್ಕುವಂಥದ್ದು. ದಾನ ಧರ್ಮ ಈ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದಿದೆ. ಈ ದಿವಸ ಬದಲಾವಣೆಯ ಬಗ್ಗೆ, ಪರಿವರ್ತನೆಯ ಬಗ್ಗೆ ಆಲೋಚನೆಗಳು ಹೆಚ್ಚಾಗುವಂಥದ್ದು. ವಕೀಲರಿಗೆ, ನ್ಯಾಯವಾದಿಗಳಿಗೆ ಶುಭ ಇರುವಂತಹ ದಿವಸ. ಆಸ್ತಿಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವಂಥದ್ದಿದೆ. ವಿವಾಹದ ವಿಚಾರ ಚರ್ಚೆಗೆ ಬರ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಸ್ಥಳ ಬದಲಾವಣೆ ಅಥವಾ ಟ್ರಾನ್ಸ್ಫರ್ ಅನ್ನುವಂತಹ ವಿಚಾರ ಸ್ವಲ್ಪ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ಮಾನಸಿಕವಾಗಿ ಸಮಾಧಾನ ಸಿಗ್ತಕ್ಕಂತಹ ಬದಲಾವಣೆಗಳು, ಪರಿವರ್ತನೆಗಳು ಆಗಲಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸ್ನೇಹಿತರಿಂದ ಸಹಾಯ ಅಥವಾ ಅನುಕೂಲ ಆಗುವಂತಹ ದಿವಸ. ಹಿರಿಯರ ಮಾತಿಗೆ ಸ್ವಲ್ಪ ಗೌರವವನ್ನು ಸೂಚಿಸಿ, ಅದು ನಿಮಗೆ ರಕ್ಷಣೆ ಆಗತ್ತೆ ಅನ್ನುವಂಥದ್ದು. ಈ ದಿವಸ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅನುಕೂಲವಾಗತ್ತೆ. ಬೇರೆಯವರ ನಾಟಕೀಯವಾದಂತಹ ಮಾತುಗಳಿಗೆ ಮರಳಾಗಬೇಡಿ. ಯಾವುದೋ ಒಂದು ವಿಚಾರವನ್ನು ಹಾಗೆ ಹೀಗೆ ಅಂತ ಹೇಳಿ ಹೊಗಳಿ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂತಹ ಪ್ರಯತ್ನ ಆಗಬಹುದು ಅನ್ನುವಂಥದ್ದು. ವಿಶೇಷವಾದಂತಹ ಸ್ಥಾನಮಾನ ನಿಮಗೆ ಲಭ್ಯವಾಗ್ತಕ್ಕಂಥದ್ದಿದೆ. ಮಹಿಳಾ ಉದ್ಯೋಗಿಗಳಿಗೆ ಬಡ್ತಿ ಸಿಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಸೂಚ್ಯವಾಗಿದೆ. ಇಷ್ಟದೇವತಾ ಆರಾಧನೆ, ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.